ನಮಸ್ತೆ. ನನ್ನ ಹೆಸರು ರಾಜೇಶ್ ಅಂತ. ನಾನು ಮಾದಿರ ಆರ್ಗ್ಯಾನಿಕ್ ಕಂಪ್ನಿ ಕಡೆಯಿಂದ ಬಂದಿದ್ದೀನಿ. ಇಲ್ಲಿ ಹೊನ್ನಾಳಿ ನ್ಯಾಮತಿಯಲ್ಲಿ ಏರಿಯಾ ಸೂಪರ್ವೈಸರ್ ವರ್ಕ್ ಮಾಡ್ತಾಯಿದ್ದೀನಿ. ಮುಂಚೆ ಈ ಫೀಲ್ಡಲ್ಲಿ ಮುಟ್ಟಿಗೆ ರೋಗ ತುಂಬ ಇತ್ತು, ಎಲ್ಲ ಈ ಟೈಪ್ ಇದ್ದವು. ಇವಾಗ ತುಂಬ ಚೆನ್ನಾಗಾಗಿದೆ. ಇದನ್ನು ಮಾಡಿ ಒಂದೂವರೆ ತಿಂಗಳು ಆಗಿದೆ. ತುಂಬ ಚೆನ್ನಾಗಿ ಸುಳಿ ಬಂದಿದೆ, ತುಂಬ ಚೆನ್ನಾಗಿ ಗೆರೆ ಎಲ್ಲ ತುಂಬ ಚೆನ್ನಾಗಿ ಬಿಚ್ಚಿದೆ. ಇಡೀ ತೋಟನೇ ಪೂರ್ತಿ ತುಂಬ ಚೆನ್ನಾಗಿದೆ. ಈಗ ರೈತರು ಏನಂತ ಹೇಳ್ತಾರೆ ನೋಡೋಣ, ಕೇಳೋಣ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಪರಿಚಯ ಮಾಡಿಕೊಡಿ ಸರ್ ಸ್ವಲ್ಪ. ನಿಮ್ಮ ಹೆಸರು ಬಸವರಾಜಪ್ಪ ಬಣಕಾರ್ ಅಂತ. ಹಾಂ ಸರ್. ಊರು ದಿಂಡದಳ್ಳಿ. ಹಾಂ ಸರ್. ಶಿಕಾರಿಪುರ ತಾಲೂಕು, ಶಿವಮೊಗ್ಗ ಜಿಲ್ಲೆ, ಕಿಟ್ರಳ್ಳಿ ಪೋಸ್ಟು. ನಮ್ಮದು ಇದು ಒಂದು ಅರ್ಧ ಎಕರೆ ತೋಟ ಇದೆ. ಇದರಲ್ಲಿ ಮೊದಲಿಗೆ ನಾವೇನು ಬೇರೆ ಯಾವ ಕಂಪ್ನಿ ಪ್ರಾಡಕ್ಟನ್ನು ಯೂಸ್ ಮಾಡಿಲ್ಲ, ಬರೀ ಇಂಗ್ಲೀಷ್ ಮೆಡಿಸಿನ್ ಯೂಸ್ ಮಾಡ್ತಾ ಬಂದಿದ್ವಿ. ತೋಟ ಎಲ್ಲ ಹಾಳಾಗಿ ಹೋಗಿತ್ತು. ಈ ಥರ ಸಣ್ಣ ಸಣ್ಣ ಗರಿನೆಲ್ಲ ಕಿತ್ತು ಒಟ್ಟು ಕಂಪ್ಲೀಟ್ ಇನ್ನೇನು ಉಳಿಯೋದಿಲ್ಲ ಅನ್ನೋ ಸ್ಥಿತಿ ಬಂತು. ಈ ಸಾಯಿ ಸ್ಟಾರ್ ಅವರು ಬಂದು ಒಂದು ಟ್ರಂಚಿಂಗನ್ನು ಕೊಟ್ಟು, ಇದು ಒಂದನ್ನು ಟ್ರಂಚಿಂಗನ್ನು ಕೊಟ್ಟರು, ಸಾಯಿಲ್ ಸ್ಟಾರ್. ಆಮೇಲೆ ಇದನ್ನು ವೇಫ್ ಅಂತಂದು 2 ಸರಿ ಸ್ಪ್ರೇ ಕೊಟ್ಟು, ಇದನ್ನು ಸಾಯಿ ಸ್ಟಾರ್ ಮಾಡಿ ದಿನನೇ ಒಂದು ಸರಿ ಸ್ಪ್ರೇ ಮಾಡಬೇಕು. ಆ ನಂತರ 15 ದಿವಸ ಬಿಟ್ಟು ಇನ್ನೊಂದು ಸರಿ ಸ್ಪ್ರೇ ಮಾಡಬೇಕು. ಮಾಡಿ ಸುಮಾರು ಈಗ 2 ತಿಂಗಳಾಗಿದೆ, 2.5 ತಿಂಗಳಾಗಿದೆ. ನೋಡಿ ಈಗ ಈ ತೋಟ ಈಗ ಹೆಂಗಿದೆ, ಮೊದಲು ಯಾವ ಟೈಪ್ ಇತ್ತು, ಈ ಟೈಪ್ ಗರಿ ಮುಂಚೆ ಈ ಥರ ಇತ್ತಲ್ಲ, ಮುಟ್ರಿಕೆ ಆಗಿ ಇದೇ ಥರ ಮುಟ್ರಿಕೆಯಾಗಿ ಗಿಡ ಎಲ್ಲ ಓಟು ಹಳದಿ ಕಲರ್, ಈ ಕಲರ್ ಗಿಡ ಎಲ್ಲ ಈಗೆಲ್ಲ ಚೇಂಜ್ ಆಗಿದೆ. ಓಟು ಕಂಪ್ಲೀಟ್ ತೋಟನೇ ತೋಟ ಉಳಿಯೋದಿಲ್ಲ ಅಂತ ಮಾಡಿದ್ದು. ಕಿತ್ರೆ ಮೇಲ್ಗಡೆ ಬರ್ತಾ ಇತ್ತಲ್ರಿ, ಕಂಪ್ಲೀಟ್ ಬರ್ತಾ ಇತ್ತು. ಸುಳಿ ರೋಗ ಭಾಳ ಇತ್ತು, ಸುಳಿ ರೋಗ ಜಾಸ್ತಿ ಇತ್ತು. ಸುಳಿ ರೋಗ ಜಾಸ್ತಿ ಇತ್ತು. ಆಮೇಲೆ ಎಲ್ಲ ಸುಳಿ ಎಲ್ಲ ಸ್ಮೆಲ್ ಬರ್ತಾ ಇತ್ತು ಕಿತ್ರೆ. ಅದೇನು ವಾಸನೆ ನೋಡೋಕ್ಕಾಗಿಲ್ಲ ಬಿಡ್ರಿ. ಈಗ ಇವ್ರು ಮಾಡಿ 2-3 ತಿಂಗಳಿಗೆ ತೋಟ ಭಾಳ ಇಂಪ್ರೂವ್ ಆಗೈತಪ್ಪ. ನಮ್ಮದು ಹಾಳಾಗಿ ಹೋತಿದ್ದು ಅಂತಲೇ ಬಿಟ್ಟಿದ್ದು ನಾನು ಇದನ್ನ. ಈ ಮೇಡಮ್ ಅವರು ಸಾಯಿ ಸ್ಟಾರ್ನಲ್ಲಿ ಬಂದು ಒಂದ್ಸಲ ನೋಡಿ ಪರಿಚಯ ಮಾಡಿ ಈ ಪ್ರಾಡಕ್ಟನ್ನು ಯೂಸ್ ಮಾಡೋಕ್ಕೆ ಹೇಳಿದರು. ಈ ಪ್ರಾಡಕ್ಟ್ ಯೂಸ್ ಮಾಡಿದ್ವಿ ನಾವು. ಇದು ಸಾಯಿ ಸ್ಟಾರನ್ನು ಟ್ರಂಚಿಂಗ್ ಕೊಟ್ಟಿವಿ ಒಂದೇ ಒಂದು ಸಲ. ಇದನ್ನು ಅನ್ನು 2 ಸರಿ ಸ್ಪ್ರೇ ಮಾಡಿದ್ದೇವೆ. ಅದು ಬಿಟ್ಟರೆ ಮತ್ತೆ ತಿರುಗಿ ಬೇರೆ ಏನು ಮಾಡಿಲ್ಲ, ಗೊಬ್ಬರನೂ ಹಾಕಿಲ್ಲ, ಏನಿಲ್ಲ ನಾವು. ಈಗ ಈ ಥರ ಇದೆ ನೋಡಿ ತೋಟ. ಈಗ ಮೊದಲೆಲ್ಲ ಹಾಳಾಗಿ ಹೋಗಿತ್ತಿದ್ದು. ಇನ್ನೊಂದು 6 ತಿಂಗಳಲ್ಲಿ ಅಷ್ಟು ಡೆವಲಪ್ ಆಗ್ಬಿಡ್ತೈತಿ. ಇನ್ನೊಂದು ಟ್ರಂಚಿಂಗ್ ಕೊಡ್ಬೇಕು, ಇನ್ನೊಂದು 2 ಸ್ಪ್ರೇ ಕೊಡ್ಬೇಕು ಇದಕ್ಕೆ. ಆವಾಗ ತೋಟ ಅನ್ನೋ ಒಂದು ಲೆಕ್ಕಕ್ಕೆ ಬರ್ತೈತಿ. ಇದು ಕಂಪ್ಲೀಟ್ ಬಿಟ್ಟು ತೋಟ ಇದು, ನಾವೆಲ್ಲ ಹೋಗೇ ಬಿಡ್ತು ಅಂತೇಳಿ. ಇದಕ್ಕಿಂತ ಮೊದಲೆಲ್ಲ ಕೆಮಿಕಲ್ ಯೂಸ್ ಮಾಡ್ತಾ ಇದ್ರಿ. ಕೆಮಿಕಲ್ ಮೊದಲೆಲ್ಲ ಕೆಮಿಕಲ್ಲೇ, ಬರೀ ಇಂಗ್ಲೀಷ್ ಮೆಡಿಸಿನ್ನೇ. COC ಅವು ಇವು ನೌಕರಾನು ಅದಂತ ಹೆಂಡಸಲ್ಪನು ಅವು ಇವು ಯಾವ್ಯಾವ ಕೃಷಿ ಇಲಾಖೆ ಒಳಗೆ ಹೇಳ್ತಾರೋ, ಶಿವಮೊಗ್ಗ ನಾವು ಪ್ರತಿ ಸಲ ತಿಂಗಳಿಗೆ ವರ್ಷಕ್ಕೆ 2-3 ಸರಿ ಹೋಗ್ತೇವೆ ಕೃಷಿ ಇಲಾಖೆಗೆ. ಅಲ್ಲೇನು ಸಲಹೆ ಕೊಡ್ತಾರೋ ಅದನ್ನ ತಗೊಂಬಂದು ಇಲ್ಲಿ ಹೊಡಿತೇವೆ. ಆದರೂ ತೋಟ ಹಾಳಾಗಿ ಹೋಗಿತ್ತು. ಹೊಡೆದು ಒಂದು 8 ದಿನ ಚೆನ್ನಾಗಿರೋದು ಅಷ್ಟೇ. ನಮ್ಮ ತೋಟ ಈ ಮೊದಲು ನೋಡಿದರೆಲ್ಲ ಅಕ್ಕಪಕ್ಕದವರೆಲ್ಲ ಹಾಳಾಗಿ ಹೋತು, ತೋಟ ಏನು ಮಾಡಿದಿ ಅಂತೆಲ್ಲ ಕೇಳೋರು. ಈಗ ಬಂದು ಈಗ 2-3 ತಿಂಗಳಿಗೆ ಏನು ಇದಕ್ಕೇನು ಮಾಡಿಯಾ ಅಂತ ಕೇಳಿದ್ರು. ಬಂದು ಈಗ ತೋಟ ನೋಡಿ ಎಲ್ಲರೂ ಬಂದು ನಮ್ಮ ಕಡೆಯಿಂದ ಔಷಧಿ ಎಲ್ಲ ಕೊಡಿಸು ಅಂತ ಕೇಳಿಸ್ತಾ ಇದ್ದಾರೆ. ಇದೇ ಸಾಯಿ ಸ್ಟಾರನ್ನು ಈ ಹಾಲಿ ಒಯ್ತಾರೆ 3-4 ಜನಗಳು. ನಾಳೆ ನಾಡ್ದ ಟ್ರಂಚಿಂಗ್ ಮಾಡ್ತಾರೆ ಇವಕ್ಕೆಲ್ಲ, ಪಕ್ಕದ ತೋಟಕ್ಕೂ ಅವಕ್ಕೆಲ್ಲವೂ ಜನ ಬರ್ದು ಇದನ್ನ ನೋಡಿ ರಿಸಲ್ಟ್ ಇರೋದಕ್ಕೆ ನಮಗೆ ಮೇಡಮ್ ಅವ್ರ ಮೊದಲೇನು ನಮಗೆ ಇರಲಿಲ್ಲ. ಫಸ್ಟ್ ನಾನು ಡೆಮೋ ಮಾಡಿ ನಾನು ತೋಟ ಉಳಿಸ್ರಿ ಆಮೇಲೆ ನೋಡೋಣ ಅಂದ್ವಿ. ಇದನ್ನ ಬಿಟ್ಟು ಬೇರೆ ಕಡೆ ತೋಟ ಇದೆ, ಅದಕ್ಕೂ ನಾವೆಲ್ಲ ಔಷಧಿ ಸ್ಪ್ರೇ ಎಲ್ಲ ಮಾಡಿಸಿದ್ದೀವಿ. ಈಗ ಹಳೇದು ಯೂಸ್ ಮಾಡಿದ್ರಲ್ಲ, ಅವು ಆ ರೈತರು ಏನು ಹೇಳ್ತಾರೆ? ಹಳೇದು ಯೂಸ್ ಮಾಡಿದ್ದು ಅಂದರೆ ಅವರು ಹೇಳ್ತಾರೆ ಸುಮ್ಮನೆ ಸಿಕ್ಕಾಬಿಟ್ಟು ಖರ್ಚು, ಏನು 40-50 ಸಾವಿರ ರೂಪಾಯಿ ಒಂದು ಎಕರೆ ಖರ್ಚು ಅಂದರೆ ಏನು ಮಾಡೋದು, ಮಾಡಿ ನಾವು ದುಡ್ಡು ಎಂತ ಬರ್ತೈತಿ ರೈತರು. ಅದು ಕಡಿಮೆ ಖರ್ಚಿನಾಗ ಈ ಸಾಯಿ ಸ್ಟಾರ್ ಒಂದು ಇದೈತಲ್ಲ ಆರ್ಗ್ಯಾನಿಕ್, ಇದು ನಮಗೊಂದು ಅನುಕೂಲ ಆಗೈತಪ್ಪ. ಇದು ಒಂದು ಈಗ ರೈತರಿಗೆಲ್ಲ ಅನುಕೂಲ ಆಗೈತಿ. ಬೇರೆ 4 ಜನ ಕೇಳ್ತಾ ಇದ್ವಿ, ಬೇರೆ ಜನ ಎಲ್ಲ ಬಂದು ಕೇಳ್ತಾ ಇದಾರೆ ನಮ್ಮನ್ನ. ಈಗ ಹಾಲಿ ಏನು ಮಾಡಿದ್ವಿ ತೋಟಕ್ಕೆ, ಏನು ಮಾಡಿದ್ವಿ, ಅದು ಹೆಂಗಿತ್ತು ತೋಟ ಈಗ 2 ತಿಂಗಳಿಂದ, ಈಗ ಯಾವ ಟೈಪ್ ಆಗೈತಲ್ಲ. ಸ್ಟಾರ್ಟಿಂಗ್ ಡೆಮೋ ಮಾಡಿ ಈ ಥರ ತೋಟ ಡೆವಲಪ್ ಮಾಡಿ ಕೊಟ್ಟಿದ್ದಕ್ಕೆ ಈಗ ನಾವು ನಮ್ಮ ಬೇರೆ ತೋಟಗಳಿಗೆ ಯೂಸ್ ಮಾಡ್ತಾ ಇದ್ದೀವಿ. ಅಷ್ಟೇ. ಕೊನೆಯದಾಗಿ ರೈತರು ಏನಂತ ಹೇಳ್ತೀರಾ? ಕೊನೆಯದಾಗಿ ಈಗ ಸಾಯಿ ಸ್ಟಾರ್ ಕಂಪ್ನಿ ಇದೇನೈತಲ್ಲ, ಇದು ಆರ್ಗ್ಯಾನಿಕ್, ರೈತರಿಗೆ ಕಡಿಮೆ ಬಡ್ಜೆಟ್ಟು, ಲೋ ಬಡ್ಜೆಟ್ನಲ್ಲಿ ಒಳ್ಳೆ ಇಳುವರಿ, ಇದು ಒಳ್ಳೆ ಫಲ ಕೊಡ್ಬೋದು ಅನ್ನೋದು ಒಂದು ಉದ್ದೇಶ ಐತಿ. ಕಂಪ್ನಿದು ಮೇನ್ ಅದೇ, ಕಡಿಮೆ ಖರ್ಚು, ಒಳ್ಳೆ ಇಳುವರಿ ಬೇಕು, ಒಳ್ಳೆ ಗಿಡ ಬೇಕು ನಮಗೆ. ಇಳುವರಿ ಆಮೇಲೆ ದೊಡ್ಡ ತೋಟದ ಬಿಡ್ರಿ ಅದು. ಈಗ ಗಿಡ ಬೆಳಿಬೇಕಲ್ಲ. ರೈತರಿಗೆ ಕೂಡ ಖರ್ಚು ಏನು ಜಾಸ್ತಿ ಅನಿಸುತ್ತೆ, ಏನು ಕಡಿಮೆ ಅನಿಸುತ್ತಾರೆ? ಇದೇನು ಭಾಳ ಅಲ್ಲ ಬಿಡ್ರಿ ಮೇಡಮ್. ಇದೆ ನಂದೇನು ಒಂದು ಎಕರೆಗೆ 5-5.5 ಸಾವಿರ ರೂಪಾಯಿ ಅಂದ್ರೆ ಇದೇನಂತ ಇಲ್ಲ, ಖರ್ಚೇನಿಲ್ಲ. ನಾ ಇದಕ್ಕಂತೂ ಮೊದಲು ವಾಟ್ಸಪ್ ಒಳಗೆ ಮಾಡಿದ್ದೀನಿ, ಅದಕ್ಕಂತೂ ಮೊದಲು ಒಳಗೆ ಕಂಪ್ನಿ ಒಳಗೆ ಮಾಡಿದ್ದೀನಿ. ಹಿಂಗೆ ನಾನು ಈ ಡೀಸೆಲ್ ತಗೊಂಡು ಇದನ್ನ ಮಾಡಿ
ಅವೆಲ್ಲ ದುಡ್ಡು ಹಾಕಿ ಸಾಕಾಗೈತೆ ನಮಗೆ, ಹ್ಞೂ ಹ್ಞೂ ಹ್ಞೂ. ಬಿಟ್ಬಿಡ್ತೇವೆ. ಮೊದಲು ಎಷ್ಟು ಆಗ್ತಾ ಇದ್ರಿ ಎಕರೆಗೆ? ಎಕರೆಗೆ ಒಂದು 30-35 ಸಾವಿರ ಹಾಕ್ತಿದ್ವಿ. ಹಾಂ ಎಕರೆ 30,000. ಹಾಂ ಹ್ಞೂ ಹ್ಞೂ. ನಮ್ದು ಎಕರೆ 4,500 ಖರ್ಚು. ಹಾಂ, ನಿಮ್ಮ 4ರಿಂದ 5,500. ಒಂದು ಸ್ಪ್ರೇ ಕೊಡ್ಬೇಕಲ್ಲ, ಹ್ಞೂ ಹ್ಞೂ. ಸ್ಪ್ರೇ ಅವೇಫ್ ಒಂದು 900 ರೂಪಾಯಿ ಬಾಟ್ಲಿ ಇದೆಯಲ್ಲ, ಈ ಸಣ್ಣ ಬಾಟ್ಲು ಹಾಂ ಹಾಂ. ಇದು 900. ಅದನ್ನು ಕೊಟ್ಟರೆ ಒಂದು 6 ಆಗ್ಬೋದು. 5.5-6 ಆಗ್ತದೆ ಅಷ್ಟೇ. ಇದು 2 ಸಲ ಸ್ಪ್ರೇ ಕೊಡ್ಬೇಕು. ಅದೊಂದು 5 ಸ್ಟಾರ್ ಒಂದನ್ನು ಒಂದೇ ಒಂದು ಸಲ ಟ್ರಂಚಿಂಗ್ ಮಾಡೋದು. ಸರಿ. ಈಗ ಒಂದ್ಸಲ ಮಾಡಿಸಿದಾರೆ, ಇದೊಂದ್ಸಲ ಮಾಡ್ರಿ ಅಂತ ಹೇಳಿದ್ದಾರೆ. ಈಗ 6 ತಿಂಗಳು, ಈಗ 6 ತಿಂಗಳಿಗೆ ಒಂದ್ಸಲ ಮಾಡ್ಬೇಕಿದ್ನ. ವರ್ಷದಲ್ಲಿ 2 ಸಲ ಮಾಡೋದಿದ್ದು. ಹೌದು. 2 ಸಲ ಅಂದ್ರೆ ಎತ್ಲ ಸುತ್ತರು 10-11 ಸಾವಿರ ರೂಪಾಯಿ ಆಕತ್ತೆ ಒಂದು ವರ್ಷಕ್ಕೆ, ಒಂದು ಎಕರೆಗೆ. ಅದು ಸುಮಾರು ಒಂದು 60-70 ಸಾವಿರ ಹೋಗ್ತಿರೋದು. ಅದು ಬೇಕಾ ಇದು ಬೇಕಾ? ನಮಗಂತೂ ಭಾಳ ಅನುಕೂಲ ಆಗೈತಪ್ಪ. ಇದು ಭಾಳ ಹಿಡಿಸೈತಿ. ಜನ ಎಲ್ಲ ಕೇಳ್ತಾ ಇದಾರೆ, ಬೇರೆಯವರಿಗೆಲ್ಲ ನಾನು ಕೊಡ್ತಾ ಇದ್ದಾನೆ. ಈಗ ಅವ್ರ ಮೇಡಮ್ ಅವ್ರನ್ನ ಕರ್ಸಿ ತಂದು ಇದು ರೈತರು ಆದಷ್ಟು ಕಡಿಮೆ ಲೋ ಬಡ್ಜೆಟ್ನಾಗೆ ನಿಮ್ಮ ತೋಟ ಉಳಿಸ್ಕೋಬೋದು ಅಂತ ಹೇಳ್ಬಲ್ಲಿ ನಾನು. ಅದು ಬಿಟ್ಟರೆ ಬೇರೆ ಇನ್ನೇನು ಹೇಳಕ್ಕಾಗತ್ತೆ. ಓಕೆ, ಥ್ಯಾಂಕ್ ಯು ಸರ್. ಹೌದು, ಥ್ಯಾಂಕ್ ಯು ಸರ್.